ಜೈ ಆಂಜನೇಯ. ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ, ಕಿಚ್ಚನ ಕಡಕ್ ಕ್ಲಾಸ್ ಯಾರಿಗೆ, ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ನೋಡೋದಾದ್ರೆ ಗಿಲ್ಲಿ ಅಂಡ್ ರಘು ಜೊತೆ ಯಾರು ಮಾತಾಡಬಾರ್ದು ಅನ್ನೋ ತರ ಮಾತಾಡ್ತಿರೋ ರಕ್ಷಿತಾ ಶೆಟ್ಟಿ ಟಾಪಿಕ್ ಬರುತ್ತೆ. ಗಿಲ್ಲಿ ಜೊತೆ ಮಾತಾಡುವಾಗ ಬೇರೆ ಯಾರು ಬರಬಾರ್ದು ಅಂತ ಬೀನ್ ಬ್ಯಾಗ್ ನ ಬೇರೆ ಕಡೆ ಶಿಫ್ಟ್ ಮಾಡಿರೋ ರಕ್ಷಿತಾ ಟಾಪಿಕ್ ಬರುತ್ತೆ. ರಘು, ಗಿಲ್ಲಿ, ರಕ್ಷಿತಾ ಇವರಲ್ಲಿ ಯಾರು ಫಿನಾಲೆ ವಿನ್ನರ್ ಆಗಬೇಕು ಅಂತ ಸುದೀಪ್ ಅವರು ರಕ್ಷಿತಾ ಶೆಟ್ಟಿನ ಕೇಳ್ತಾರೆ. ನಾನೇ ವಿನ್ ಆಗಬೇಕು ಅಂತ ರಕ್ಷಿತಾ ಶೆಟ್ಟಿ ಹೇಳ್ತಾರೆ. ಅವರಿಬ್ಬರಿಗೆ ಶೀಲ್ಡ್ ತರ ಇರೋರು ಅವರಿಗೆ ಟ್ರೋಫಿ ಬಿಟ್ಕೊಡ್ಬಹುದಲ್ವಾ ಅಂತ ಕಿಚ್ಚನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಈ ವಾರದ ಕಿಚ್ಚನ ಚಪ್ಪಾಳೆ ನೋಡೋದಾದರೆ ಟಾಸ್ಕ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಅಶ್ವಿನಿ ಗೌಡ ಅಂಡ್ ಧ್ರುವಂತ್ಗೆ ಸಿಗುತ್ತೆ. ಈ ವಾರದ ಎಲಿಮಿನೇಷನ್ ನೋಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ 8 ಕಂಟೆಸ್ಟೆಂಟ್ ಅಲ್ಲಿ ಧನುಷ್ ಆಲ್ರೆಡಿ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ. ಅಶ್ವಿನಿ ಗೌಡ ಅಂಡ್ ಧ್ರುವಂತ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂಡ್ ಟಾಸ್ಕ್ ಬೇಸ್ ಮೇಲೆ ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ. ಸ್ಟಾರ್ಟಿಂಗ್ ಡೇಸ್ ಇಂದ ಇವತ್ತಿನವರೆಗೂ ಗಿಲ್ಲಿ ನಟನ ನೇಮ್ ಹೇಳ್ಕೊಂಡು ಬಂದಿರೋ ಕಾವ್ಯ ಶೇವಾ ಇವತ್ತು ಎಲಿಮಿನೇಷನ್ ಆಗಬೇಕು ಅನ್ನೋದು ಜನರ ಒಪಿನಿಯನ್ ಆಗಿದೆ. ಗಿಲ್ಲಿ ನಟ ನೇಮ್ ಯೂಸ್ ಮಾಡಿದ್ರೆ ಸೇವ್ ಆಗ್ಬೋದು ಅಂತ ಕಾವ್ಯ ಶೇವಾ ಪ್ಲಾನ್ ಫ್ಯಾಮಿಲಿ ರೌಂಡ್ ಅಲ್ಲಿ ವಿತ್ ಪ್ರೂಫ್ ಲಾಕ್ ಆಗಿದ್ದಾರೆ. ಸೊ ಗಿಲ್ಲಿ ಫ್ಯಾನ್ಸ್ ಕಾವ್ಯ ಶೇವಾಗೆ ಸಪೋರ್ಟ್ ಮಾಡೋದು ಸ್ಟಾಪ್ ಮಾಡಿದ್ದಾರೆ. ಸೊ ಯಾರು ಎಲಿಮಿನೇಷನ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಇದೇ ತರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.